ರೇಷ್ಮೆ ಹುಳುಗಳು ಗೂಡಿಗೆ ಬಂದಾಗ ಏನಾಗುತ್ತದೆ ಮತ್ತು ಆ ಕ್ಷಣ ಏಕೆ ತುಂಬಾ ಮುಖ್ಯ? ಈ ವಿಡಿಯೋದಲ್ಲಿ ನಾವು ರೇಷ್ಮೆ ಕಥೆಯನ್ನು ಸರಳ ರೀತಿಯಲ್ಲಿ ವಿಭಜಿಸುತ್ತೇವೆ. ಸಣ್ಣ ಮೊಟ್ಟೆಗಳಿಂದ ಹಿಡಿದು ಕೋಕೂನ್ ಹಂತದವರೆಗೆ ಮತ್ತು ನಂತರ ಬರುವ ಬದಲಾವಣೆಯವರೆಗೆ. ಈ ವಿಡಿಯೋದಲ್ಲಿ ನೀವು ಸ್ಪಷ್ಟ ಮತ್ತು ಸುಲಭವಾದ ಇಂಗ್ಲಿಷ್ನಲ್ಲಿ ಪೂರ್ಣ ರೇಷ್ಮೆ ಹುಳು ಜೀವನ ಚಕ್ರವನ್ನು ಕಲಿಯುವಿರಿ. ರೇಷ್ಮೆ ಹುಳು ಹೇಗೆ ಬೆಳೆಯುತ್ತದೆ, ರೇಷ್ಮೆಯನ್ನು ತಿರುಗಿಸುತ್ತದೆ ಮತ್ತು ಕೋಕೂನ್ ಅನ್ನು ನಿರ್ಮಿಸುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ. ಈ ಜೀವನ ಚಕ್ರದ ಅಂತಿಮ ಹಂತದ ಸಂದರ್ಭದಲ್ಲಿ ಕೂಡಲು ಬರುವುದು ಎಂದರೆ ಏನು ಎಂದು ನಾವು ವಿವರಿಸುತ್ತೇವೆ. ಕೊನೆಯಲ್ಲಿ ರೇಷ್ಮೆಯ ಹಿಂದಿನ ಪ್ರಕ್ರಿಯೆ, ಚಿಟ್ಟೆ ಹಂತ ಮತ್ತು ಈ ಸಣ್ಣ ಕೀಟವು ಶತಮಾನಗಳಿಂದ ಏಕೆ ಮುಖ್ಯವಾಗಿದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳುವಿರಿ. ಇದು ಸಹಾಯ ಮಾಡಿದಲ್ಲಿ ಲೈಕ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಇನ್ನಷ್ಟು ಸರಳವಾದ ಪ್ರಕೃತಿ ಕಥೆಗಳು ಬೇಕಾದರೆ ಸಿಲ್ಕ್ ಎಂದು ಕಾಮೆಂಟ್ ಮಾಡಿ. ಮುಂದಿನದು ಮರಿಹುಳು ಚಿಟ್ಟೆಯಾಗಿ ಹೇಗೆ ಬದಲಾಗುತ್ತದೆ, ಸುಲಭ ಜೀವನ ಚಕ್ರದ ವಿವರಣೆ. ಇದನ್ನು ನೋಡಿ, ರೇಷ್ಮೆ ಏಕೆ ತುಂಬಾ ಮೌಲ್ಯಯುತವಾಗಿದೆ. ಒಂದು ಸಣ್ಣ ಕೀಟದ ಹಿಂದಿನ ಕಥೆ. ರೇಷ್ಮೆ ಹುಳುಗಳು ಗೂಡು ಕಟ್ಟುವುದು, ಕೋಕೂನ್ ಸ್ಪಿನ್ನಿಂಗ್ ರೇಷ್ಮೆ ಉತ್ಪಾದನೆಯಲ್ಲಿ ಅತ್ಯಂತ ರೋಮಾಂಚಕ ಮತ್ತು ಪ್ರಮುಖವಾದ ಹಂತವಾಗಿದೆ. ಹುಳುಗಳು ತಮ್ಮ ರಕ್ಷಣೆಗೆ ಹಾಗೂ ಮುಂದಿನ ರೂಪಾಂತರಕ್ಕಾಗಿ ಚಿಟ್ಟೆಯಾಗಲು ಈ ಗೂಡನ್ನು ನಿರ್ಮಿಸಿಕೊಳ್ಳುತ್ತವೆ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಒಂದು ಗೂಡು ಕಟ್ಟುವ ಹಂತಕ್ಕೆ ಬರುವುದನ್ನು ಗುರುತಿಸುವುದು ಹೇಗೆ? ರೇಷ್ಮೆ ಹುಳುಗಳು ಹುಟ್ಟಿದ ನಂತರ ಸುಮಾರು 24 ರಿಂದ 28 ದಿನಗಳ ಕಾಲ ನಿರಂತರವಾಗಿ ಹಿಪ್ಪುನೇರಳೆ ಮಲ್ಬೆರಿ ಎಲೆಗಳನ್ನು ತಿನ್ನುತ್ತವೆ. 4ನೇ ಬಾರಿ ಚರ್ಮ ಸುಲಿದ ಫೋರ್ತ್ ಮೋಲ್ಟ್ ನಂತರ ಅವುಗಳ ಬೆಳವಣಿಗೆ ಪೂರ್ಣಗೊಳ್ಳುತ್ತದೆ. ಈ ಸಮಯದಲ್ಲಿ ಅವುಗಳಲ್ಲಿ ಕೆಲವು ಬದಲಾವಣೆಗಳು ಕಾಣಿಸುತ್ತವೆ. ಹುಳುಗಳು ಎಲೆ ತಿನ್ನುವುದನ್ನು ಸಂಪೂರ್ಣವಾಗಿ ನಿಲ್ಲಿಸುತ್ತವೆ. ಅವುಗಳ ದೇಹವು ಹಳದಿ ಅಥವಾ ಪಾರದರ್ಶಕ ಟ್ರಾನ್ಸ್ಲೂಸೆಂಟ್ ಬಣ್ಣಕ್ಕೆ ತಿರುಗುತ್ತದೆ. ಅವು ತಲೆಯನ್ನು ಮೇಲಕ್ಕೆತ್ತಿ ಗೂಡು ಕಟ್ಟಲು ಸೂಕ್ತವಾದ ಜಾಗಕ್ಕಾಗಿ ಹುಡುಕಾಡಲು ಆರಂಭಿಸುತ್ತವೆ. 2 ಚಂದ್ರಿಕೆಗಳಿಗೆ ವರ್ಗಾವಣೆ ಮೌಂಟಿಂಗ್. ಹುಳುಗಳು ಗೂಡು ಕಟ್ಟುವ ಲಕ್ಷಣ ತೋರಿಸಿದ ತಕ್ಷಣ ರೇಷ್ಮೆ ಬೆಳೆಗಾರರು ಅವುಗಳನ್ನು ಹಳೆ ಸಾಂಪ್ರದಾಯಿಕ ಚಂದ್ರಿಕೆ ಬ್ಯಾಂಬೂ ಮೌಂಟೇಜಸ್ ಅಥವಾ ಆಧುನಿಕ ಪ್ಲಾಸ್ಟಿಕ್ ನೆಟ್ಗಳಿಗೆ ವರ್ಗಾಯಿಸುತ್ತಾರೆ. ಇಲ್ಲಿ ಹುಳುಗಳಿಗೆ ಗೂಡು ಕಟ್ಟಲು ಪ್ರತ್ಯೇಕವಾದ ಸಣ್ಣ ಸಣ್ಣ ಗೂಡುಗಳಂತಹ ಜಾಗ ಸಿಗುತ್ತದೆ. 3 ರೇಷ್ಮೆ ದಾರ ಸೃಷ್ಟಿಯಾಗುವ ವಿಧಾನ. ರೇಷ್ಮೆ ಹುಳುಗಳ ತಲೆ ಕೆಳಭಾಗದಲ್ಲಿ ಸ್ಪಿನ್ನರೆಟ್ ಎಂಬ ಸಣ್ಣ ಅಂಗವಿರುತ್ತದೆ. ಇವುಗಳ ದೇಹದಲ್ಲಿರುವ ರೇಷ್ಮೆ ಗ್ರಂಥಿಗಳಿಂದ 2 ಮುಖ್ಯ ಪ್ರೋಟೀನ್ಗಳು ಸ್ರವಿಸುತ್ತವೆ. ಒಂದು ಫಿಬ್ರೋಯಿನ್, ಇದು ರೇಷ್ಮೆಯ ಮುಖ್ಯ ದಾರ. 2 ಸೆರಿಸಿನ್, ಇದು 2 ದಾರಗಳನ್ನು ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುವ ಜಿಗುಟಾದ ಗಮ್ ಅಂಟು. ಈ ದ್ರವವು ಸ್ಪಿನ್ನರೆಟ್ ಮೂಲಕ ಹೊರಬಂದು ಗಾಳಿಯ ಸಂಪರ್ಕಕ್ಕೆ ಬಂದ ತಕ್ಷಣ ಗಟ್ಟಿಯಾಗಿ ರೇಷ್ಮೆ ದಾರವಾಗಿ ಮಾರ್ಪಡುತ್ತದೆ. 4 ಗೂಡು ಕಟ್ಟುವ ಪ್ರಕ್ರಿಯೆ. ಆಧಾರದ ರಚನೆ. ಹುಳು ಮೊದಲು ಚಂದ್ರಿಕೆಯ ಮೂಲೆಗಳಿಗೆ ದಾರವನ್ನು ಅಂಟಿಸಿ ಒಂದು ಸಣ್ಣ ಜಾಲವನ್ನು ಆಂಕರ್ ವೆಬ್ ಸಿದ್ಧಪಡಿಸಿಕೊಳ್ಳುತ್ತದೆ. 8 ಆಕಾರದ ಚಲನೆ. ನಂತರ ಹುಳು ತನ್ನ ತಲೆಯನ್ನು ಇಂಗ್ಲಿಷ್ನ 8 ಆಕಾರದಲ್ಲಿ ನಿರಂತರವಾಗಿ ತಿರುಗಿಸುತ್ತಾ ಒಳಗಿನಿಂದ ಗೂಡನ್ನು ಹೆಣೆಯಲು ಪ್ರಾರಂಭಿಸುತ್ತದೆ. ಸಮಯ. ಒಂದು ರೇಷ್ಮೆ ಹುಳು ಸಂಪೂರ್ಣವಾಗಿ ಗೂಡು ಕಟ್ಟಲು ಸುಮಾರು 2 ರಿಂದ 3 ದಿನಗಳು, 48 ರಿಂದ 72 ಗಂಟೆಗಳು ಬೇಕಾಗುತ್ತವೆ. ದಾರದ ಉದ್ದ. ಒಂದು ಸಣ್ಣ ಗೂಡಿನಲ್ಲಿ ಸುಮಾರು 300 ರಿಂದ 900 ಮೀಟರ್ವರೆಗೂ ಉದ್ದದ ಏಕಮುಖ ರೇಷ್ಮೆ ದಾರವಿರುತ್ತದೆ. ಗೂಡು ಕಟ್ಟಿದ ನಂತರ ಹುಳುವು ಅದರ ಒಳಗಡೆ ಪ್ಯೂಪಾ ಹಂತಕ್ಕೆ ತಲುಪುತ್ತದೆ. ಈ ಹಂತದಲ್ಲಿ ರೇಷ್ಮೆ ಬೆಳೆಗಾರರು ಗೂಡುಗಳನ್ನು ಬಿಡಿಸಿ ಅದರಿಂದ ರೇಷ್ಮೆ ನೂಲನ್ನು ತೆಗೆಯುವ ಪ್ರಕ್ರಿಯೆಯನ್ನು ರೀಲಿಂಗ್ ಮಾಡುತ್ತಾರೆ. ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ನಿಮಗೆ ಯಾವುದಾದರೂ ನಿರ್ದಿಷ್ಟ ಹಂತದ ಬಗ್ಗೆ, ಉದಾಹರಣೆಗೆ ಚಂದ್ರಿಕೆ ನಿರ್ವಹಣೆ ಅಥವಾ ರೋಗಗಳ ನಿಯಂತ್ರಣ ಹೆಚ್ಚಿನ ಮಾಹಿತಿ ಬೇಕೇ?